ವೇಣುಗೋಪಾಲ್ ಅವರು ನಮ್ಮನ್ನು ಹಾಸನದಿಂದ ಜಾಯ್ನ್ ಆಗಿದ್ದಾರೆ. RSSನ ಮುಖಂಡರು. ಅವರಿಗೆ ಒಂದಷ್ಟು ಪ್ರಶ್ನೆಗಳಿತ್ತು. ವೇಣುಗೋಪಾಲ್ ಅವರೇ, ಈಗ ಇಲ್ಲಿ ರಾಹುಲ್ ಗಾಂಧಿ ಕೇಳಲಿಕ್ಕೆ ಹೊರಟತಕ್ಕಂಥ ವಿಚಾರ ಒಂದು, ಈ ಸತ್ಯಕಿ ಸಾವರ್ಕರ್ ಅಂತ ಏನಿದ್ದಾರೋ, ಸತ್ಯಕಿ ಸಾವರ್ಕರ್, ಈ ಸತ್ಯಕಿ ಸಾವರ್ಕರ್ ಅವರು ತಮ್ಮ ವಂಶಾವಳಿಯನ್ನು ಬಹಿರಂಗಪಡಿಸಬೇಕು ಅಂತ ವಿಶ್ರಾಮ್ ಭಾಗ್ ಪೊಲೀಸ್ ಠಾಣೆಗೆ ಮಾನ್ಯ ನ್ಯಾಯಾಲಯ ಸೂಚನೆ ಕೊಡಬೇಕು ಅಂತ. ಅಂದರೆ ರಾಹುಲ್ ಗಾಂಧಿ ಬಲವಾಗಿ ಪ್ರತಿಪಾದನೆ ಮಾಡ್ತಿರೋದೇನು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಗಾಂಧೀಜಿಯನ್ನು ಕೊಂದು ಹಾಕಿದ್ದನೋ ಅದೇ ಗೋಡ್ಸೆಗೂ ಈ ಸತ್ಯಕಿ ಸಾವರ್ಕರ್ ಅವ್ರಿಗೂ, ಅಂದರೆ ಅವರ ಪೂರ್ವಜರಿಗೂ ಸಂಬಂಧ ಇತ್ತು. ಹಾಗಾಗಿ ಗಾಂಧಿ ಹತ್ಯೆಯಲ್ಲಿ ಗೋಡ್ಸೆ ಮತ್ತು ಸಾವರ್ಕರ್ ಅವರು ಎರಡು ವಿಚಾರಗಳು ಬರ್ತಾವಲ್ವಾ, ಇವರಿಬ್ಬರು ಸಂಬಂಧಿಕರು ಅಂತ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ವಾದ ಏನಿದ್ರ ಬಗ್ಗೆ ಅಂತ? ಸರ್, ಈಗ ಗೋಡ್ಸೆ ಅವರು ಹಿಂದೂ ಮಹಾಸಭಾದ ಕಾರ್ಯಕರ್ತರಾಗಿರ್ತಾರೆ. ಈ ಏನು ಹೈದರಾಬಾದ್ನ ಅಸಹಕಾರ ಚಳುವಳಿ ಇತ್ತು. ಒಂದು ನಿಮಿಷ ವೇಣುಗೋಪಾಲ್ ಅವರೇ, ಅಲ್ಲಿ ನೀವು ಯಾವ್ದಾದ್ರು ಟಿವಿ ವೇಣುಗೋಪಾಲ್ ಅವರೇ, ಅಲ್ಲಿ ನೀವು ಟಿವಿ ಏನಾದರೂ ಆನ್ ಮಾಡಿದರೆ, ಮೊಬೈಲಲ್ಲಿ ಏನಾದರೂ ಅಲ್ಲಿ ರನ್ ಆಗ್ತಿದ್ರೆ ಅದನ್ನು ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಹಾಂ, ಓಕೆ, ಕಂಟಿನ್ಯೂ ಮಾಡಿ. ಹಾಂ ಸರ್, ಈಗ ಈ ಏನು ಸತ್ಯಕಿ ಇವ್ರದ್ದು ಸಾವರ್ಕರ್ ಅವ್ರದ್ದು, ಓಕೆ, ಹೈದರಾಬಾದ್ ನಿಜಾಮ ಹೈದರಾಬಾದಿನ ಅಸಹಕಾರ ಚಳುವಳಿಗೆ ಇದೇ ನಮ್ಮ ಗೋಡ್ಸೆ ಅವರು ಭಾಗಿಯಾಗಿರ್ತಾರೆ. ಅದರಲ್ಲಿ ಹಿಂದೂ ಮಹಾಸಭಾದಿಂದ ಇವರೇ ಅವರ ಒಂದು ನಾಯಕತ್ವವನ್ನು ವಹಿಸಿರ್ತಾರೆ. ಇವರು ನಮ್ಮ ಸಾವರ್ಕರ್ ಅವ್ರ ಜೊತೆಗೆ ಯಾರು ನಮ್ಮ ಗೋಡ್ಸೆ ಮತ್ತು ನಾರಾಯಣ ಆಪ್ಟೆ, ವಿಷ್ಣು ಕರ್ಕರೆ, ಇವರು 3 ಜನನೂ ಸಾವರ್ಕರಿಂದ ಪ್ರಭಾವಗೊಂಡಿರ್ತಾರೆ. ಅನೇಕ ಬಾರಿ ಅವ್ರನ್ನ ಭೇಟಿ ಸಹ ಮಾಡಿರ್ತಾರೆ. ಅದರಲ್ಲಿ ಸಾವರ್ಕರ್ ಅವರು ಸಹ ಅದನ್ನ ಹೇಳಿದ್ದಾರೆ, ಎಲ್ಲೂ ಅವ್ರನ್ನ ಅಲ್ಗೇಳೋದಿಲ್ಲ ಸರ್. ಓಕೆ, ಹೀಗಿರುವಾಗ ಅವರು 2 ಬಾರಿ ಮಾತಾಡಿ ಅವ್ರನ್ನ ಯಾಕೆ, ಒಂದು ಅಗ್ರಣಿ ಅಂತ ಒಂದು ಪತ್ರಿಕೆ ಇರುತ್ತೆ ಸರ್, ಅದು ಇವ್ರು ನಡೆಸ್ತಾ ಇರ್ತಾರೆ. ಯಾರು, ನಾರಾಯಣ ಆಪ್ಟೆ ಮತ್ತೆ ಗೋಡ್ಸೆ ಅವ್ರು ನಡೆಸ್ತಾ ಇರ್ತಾರೆ. ಅದಕ್ಕೆ ಹಣವನ್ನು ಸಹ ಸಾವರ್ಕರೇ ಕೊಟ್ಟಿದ್ದಾರೆ. ಅವರು ಅವರ ಬಯೋಗ್ರಫಿಲಿ ಹೇಳಿದ್ದಾರೆ, ಅದರಲ್ಲಿ ಯಾವುದು ಅವರು ಅಳಗೇಳೋದಿಲ್ಲ. ಓಕೆ, ಅವರು ಏನು ಹೇಳ್ತಾರೆ, 8 ಜನ ಯಾರು ಇವರು ಆರೋಪಿಗಳಿರ್ತಾರೆ, ಕೋರ್ಟಿನಲ್ಲಿ ಬಂದಾಗ ಸಾವರ್ಕರ್ ಅವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬರು ಅಪ್ರೂವರ್ ಆಗ್ತಾರೆ, ದಿಗಂಬರ ಬಾಡಿಗೆ ಅಂತ. ಆ ದಿಗಂಬರ ಬಾಡಿಗೆ ಒಬ್ಬರು ಅಪ್ರೂವರ್ ಆಗಿ ಸಾವರ್ಕರ್ ವಿರುದ್ಧದ ಹೇಳಿಕೆಯನ್ನ ಕೊಡ್ತಾರೆ. ಏನಂತ ಕೊಡ್ತಾರೆ ಅವರು, ಇವರು 3 ಜನನು ಹತ್ಯೆ ಹಿಂದಿನ ದಿನ ಬಂದಿದ್ರ, ಇವ್ರ ಮನೆಗೆ ಬಂದಿದ್ದಾರೆ, ಬಂದು ಇದ್ರ ಬಗ್ಗೆ ಮಾತಾಡಿದ ನಂತರ ಸಾವರ್ಕರ್ ಅವ್ರು ಆಚೆ ಹೋಗ್ಬೇಕಾರೆ ನೀನು ಯಶಸ್ವಿಯಾಗಿ ಬಾ ಅಂತ ಹೇಳ್ತಾರೆ ಅನ್ನೋದನ್ನ ದಿಗಂಬರ ಬಾಡಿಗೆ ಅವರು ಹೇಳಿಕೆಯೆಲ್ಲ ಕೊಟ್ಟಿರ್ತಾರೆ. ಅವರು ಅಪ್ರೂವರ್ ಆಗಿರ್ತಾರೆ. ಅದಾದ ನಂತರ ಉಳಿದ 7 ಜನನು ಸಹ ಇದನ್ನ ಅಲ್ಗೆಳಿತಾರೆ. ಸಾವರ್ಕರ್ ಅವರ ಪಾತ್ರ ಇದರಲ್ಲಿ ಇಲ್ಲ ಅಂತ 7 ಜನ ಬೇರೆ ಆರೋಪಗಳು ಯಾರಿರ್ತಾರೆ, ನಾರಾಯಣ್ ಕರ್ಕರೆ, ವಿಷ್ಣು ಕರ್ಕರೆ, ನಾರಾಯಣ್ ಆಪ್ಟೆ, ಇವರೆಲ್ಲರೂ ಸಹ ಇದಕ್ಕೆ ಸಂಬಂಧ, ಸಾವರ್ಕರ್ ನಮಗೆ ಈ ತರ ಹೇಳಿಲ್ಲ ಅಂತ ಹೇಳ್ತಾರೆ. ಒಂದಂತೂ ಸತ್ಯ ಸರ್, ಸಾವರ್ಕರ್ ಅವರು ಹಿಂದುತ್ವದ ಪ್ರತಿಪಾದನೆ ಮಾಡಿದ್ರು. ಇವರು ಗೋಡ್ಸೆ, ವಿಷ್ಣು ಕರ್ಕರೆ, ನಾರಾಯಣ್ ಆಪ್ಟೆ ಇವರಿಷ್ಟು ಜನ ಅವರಿಂದ ಪ್ರಭಾವಿತಗೊಂಡು ಅವರು ಹಿಂದೂ ಮಹಾಸಭಾಕ್ಕೆ ಹಿಂದುತ್ವಕ್ಕೋಸ್ಕರ ಅವರು ಭಾಗಿಯಾಗಿದ್ದಾರೆ. ಅವರು ನೀವು ಅನೇಕ ಚಳುವಳಿಗಳಲ್ಲಿ ಭಾಗಿಯಾಗಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ವೇಣುಗೋಪಾಲ್ ಅವರೇ, ಇದರಲ್ಲಿ 2 ಪಾರ್ಟ್ ಬರುತ್ತೆ. ಸ್ವತಃ ಇವರೇ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ, ಈಗ 2 ಪಾರ್ಟ್ ಬರುತ್ತೆ ವೇಣುಗೋಪಾಲ್ ಅವರೇ. ಇಲ್ಲಿ ರಾಹುಲ್ ಗಾಂಧಿ ಹೇಳಕ್ ಹೊರಟಿರೋದು ಏನು ಅಂತ ಹೇಳಿದ್ರೆ, ಗಾಂಧಿನ ಯಾರು ಕೊಂದಿದ್ರೋ ಗೋಡ್ಸೆನು ಸಾವರ್ಕರ್ ಸಂಬಂಧಿಕರು, ಇವರೆಲ್ಲ ಒಂದೇ. ಇದು ಒಂದು ಎಸ್ಟಾಬ್ಲಿಷ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಥ್ರೂ ಕೋರ್ಟ್. ಇವರಿಬ್ರು ಒಂದೇನೆ. ಗಾಂಧಿನ ಕೊಂದಂಥವರು ಈ ಸಾವರ್ಕರ್ ಅವ್ರನ್ನ RSS ಅವರು ಆರಾಧನೆ ಮಾಡ್ತಾರೆ, ಗೋಡ್ಸೆ ಅವ್ರನ್ನೂ ಆರಾಧನೆ ಮಾಡ್ತಾರೆ, ಗೋಡ್ಸೆ ಫೋಟೋಗೆಲ್ಲ ಹೂನಾರ ಹಾಕ್ತಾರೆ RSSನವರು. ಇದು ಒಂದು ಆ ಮೂಲಕವಾಗಿ ಗಾಂಧಿಯನ್ನು ಕೊಂದವರನ್ನ ಹೊಗಳುವ, ಆರಾಧಿಸುವ RSS ಅವ್ರನ್ನ, BJP ಅವರನ್ನ ನಾವು ಒಪ್ಕೊಳ್ಬೇಕಾ ಅನ್ನೋ ಒಂದು ವಾದ ಅವ್ರ ಇಡೀ ಈ ಒಂದು ಆರ್ಗ್ಯುಮೆಂಟಲ್ಲಿ ನಮಗೆ ಕಾಣಿಸ್ತಾ ಇದೆ ಅಂತ. ಸರ್, ಚಿತ್ಪಾವನ ಬ್ರಾಹ್ಮಣರು ಸರ್, ಇವ್ರು 4 ಜನ ಕರೆಕ್ಟ್ ಸರ್. ಇವರು ಯಾರು 3 ಜನ ಭಾಗಿಯಾಗಿರ್ತಾರೆ, ಇವ್ರು 3 ಚಿತ್ಪಾವನ ಬ್ರಾಹ್ಮಣರು. ಅವರು ಜಾತಿ ಒಂದೇ, ಆದ್ರೆ ಯಾರು ನೆಂಟ್ರಲ್ಲ ಸರ್, ಇವರು ನೆಂಟ್ರಲ್ಲ ಅಥವಾ ಇವ್ರ ರಿಲೇಷನ್ ಅಲ್ಲ. ಇನ್ನೊಂದು ಹೇಳ್ತೀನಿ ಸರ್, ನಾರಾಯಣ್ ಇವ್ರು ನಮ್ಮ ನಟರಾಜ್ ಸರ್ ಹೇಳ್ದಂಗೆ, ನೀವು
ಇವರು ಸಾವರ್ಕರ್ ಅವರು ರತ್ನಗಿರಿಲಿ ಹೋಮ್ ಅರೆಸ್ಟರ್ ಆಗಿರ್ತಾರೆ ಸರ್. ಯಾವಾಗ ಅಂಡಮಾನಿಂದ ಬಂದ ನಂತರ ರತ್ನಗಿರಿಲಿ ಹೋಮ್ ಅರೆಸ್ಟರ್ ಆಗಿರ್ತಾರೆ. ಹೋಮ್ ಅರೆಸ್ಟ್ ಆದಾಗ ಅವರಿಗೆ ಕೆಲವು ದಿಗ್ಬಂಧನಗಳಿರ್ತದೆ. ಅವ್ರು ಯಾವುದು ಆಚೆ ಹೋಗಿ ಭಾಷಣ ಮಾಡಂಗಿಲ್ಲ ಅಂತ ಇರ್ತದೆ. ಹಾಗಾಗಿ ಸಂಘ ಆರ್ ಎಸ್ ಎಸ್ ಆಗ್ಲಿ ಇನ್ನೊಂದು ಅವ್ರು ಯಾವ್ದ್ರಲ್ಲೂ ಪಾಲ್ಗೊಳ್ಳಲ್ಲ. ಅದೇ ಕಾರಣ ಹೊರತು ಅವ್ರನ್ನ ಕರ್ದಿಲ್ಲ ಅಂತ ಹೇಳೋದು ತಪ್ಪು ಸರ್. ಓಕೆ. ಮತ್ತು ಇನ್ನೊಂದೇನು ಅಂದ್ರೆ ಸರ್, ಒಂದು ಚಾಳಿ ಇದೆ ಸರ್ ಕಾಂಗ್ರೆಸ್ನವ್ರಿಗೆ. ಒಂದು ಚಾಳಿ ಅಂದ್ರೆ ಯಾರು ಹಿಂದುತ್ವದ ಪರ ನಿಲ್ತಾರೆ ಅವ್ರನ್ನ ಹೀಯಾಳಿಸುವಂತ, ಅವ್ರನ್ನ ಕೆಟ್ಟದಾಗಿ ಬಿಂಬಿಸುವಂತ ಒಂದು ಚಾಳಿ ಕಾಂಗ್ರೆಸ್ನವ್ರಿಗೆ ಬಂದಿದೆ. ಅದನ್ನ ರಾಹುಲ್ ಗಾಂಧಿ ಅವರು ಮುಂದುವರಿಸಿದರೆ, ನಟರಾಜ್ ಅವರು ಸರ್ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಸರ್. ಫೈನ್.